ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಕಾಟಾಚಾರಕ್ಕೆ ಅನಧಿಕೃತ ರೆಸಾರ್ಟ್ಗಳ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಒಂದೆರಡು ಸಣ್ಣ ಪುಟ್ಟ ಹೋಮ್ ಸ್ಟೇಗಳನ್ನ ತೆರವುಗೊಳಿಸಿದ್ದಾರೆ ಅಧಿಕಾರಿಗಳು. ಅಕ್ರಮ ರೆಸಾರ್ಟ್ ಬಿಟ್ಟು ರೈತನ ಶೆಡ್ ತೆರವಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಹೊಸಪೇಟೆ ಅಧಿಕಾರಿಗಳ ನಡೆಯಿಂದಾಗಿ ಶಾಕ್ಗೆ ಒಳಗಾಗಿದ್ದಾರೆ ರೈತ. ತೀವ್ರ ಟೀಕೆಗೆ ಗುರಿಯಾದ ಹೊಸಪೇಟೆ ತಾಲೂಕು ಆಡಳಿತದ ನಡೆ. ಅಕ್ರಮ ರೆಸಾರ್ಟ್ ಬಿಟ್ಟು ರೈತನ ಶೆಡ್ ತೆರವಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇಂಥದ್ದೇ ಅಧಿಕಾರಿಗಳೆಲ್ಲ ಮಾಡೋದು. ವಿಶ್ವವಿಖ್ಯಾತ ಹಂಪಿ ಸುತ್ತಮುತ್ತ ಏನು ಅನಧಿಕೃತ ಹೋಮ್ ಸ್ಟೇ ಮತ್ತು ಅನಧಿಕೃತ ರೆಸಾರ್ಟ್ ಗಳನ್ನ ತೆರವುಗೊಳಿಸಲಿಕ್ಕೆ ಮಾನ್ಯ ನ್ಯಾಯಾಲಯ ಏನು ಆದೇಶವನ್ನ ನೀಡಿದೆ. ಆ ಹಿನ್ನೆಲೆಯಲ್ಲಿ ಹಂಪಿ ಭಾಗದ ಸುತ್ತಮುತ್ತ ಇರತಕ್ಕಂತಹ ಅನಧಿಕೃತ ಹೋಮ್ ಸ್ಟೇ ಮತ್ತು ಅನಧಿಕೃತ ರೆಸಾರ್ಟ್ ಗಳನ್ನ ತೆರವಿಗೆ ಈಗಾಗಲೇ ಮುಂದಾಗಿದೆ. ಆದ್ರೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಈ ನಡೆಯನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಕೂಡಿಸ್ಲಿಕ್ಕೆ ಹೋಗಿರ್ತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ. ನಾನಿದ್ದೀನಿ ಹೊಸಪೇಟೆ ತಾಲೂಕಿನ ಕಂಪ್ಲಿ ರಸ್ತೆಯ ಏನು ವೆಂಕಟಾಪುರ ಗ್ರಾಮ ಇದೆ. ಆ ವೆಂಕಟಾಪುರ ಗ್ರಾಮದ ಬಳಿ ಇರತಕ್ಕಂತಹ ಒಂದು ಶೆಡ್ ನ ಬಳಿ ಇದ್ದೇನೆ. ಈ ಶೆಡ್ ಅನ್ನ ಏನು ಕುರಿ ಫಾರ್ಮ್ಗೆ ಅಂತೇಳಿ ಹಾಕಲಾಗಿದೆ. ಮೇಲ್ನೋಟಕ್ಕೆ ನಾವು ನೋಡ್ತೇವೆ. ಆದ್ರೆ ಕುರಿ ಫಾರ್ಮ್ಗೆ ಹಾಕಲಾಗದಂತ ಈ ಶೆಡ್ ಅನ್ನ ಇದು ಯಾವುದೇ ಕಾರಣಕ್ಕೂ ನೀವು ರೆಸಾರ್ಟ್ ಮಾಡ್ತೀರಿ ಅಂತೇಳಿ ಈ ಭಾಗದ ರೈತರಿಗೆ ನೋಟಿಸ್ ಅನ್ನ ನೀಡಿ ಈಗಾಗಲೇ ಇದನ್ನೆಲ್ಲ ಕಿತ್ತು ಹೋಗಿರ್ತಕ್ಕಂತಹದ್ದನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಎಲ್ಲ ಒಂದ್ ಕಡೆ ದೊಡ್ಡ ದೊಡ್ಡ ರೆಸಾರ್ಟ್ಗಳು, ದೊಡ್ಡ ದೊಡ್ಡ ಹೋಮ್ ಸ್ಟೇಗಳು ಇಲ್ಲಿಗಲ್ ಆಗಿ ನಡೀತವೆ. ಆ ಹೋಮ್ ಸ್ಟೇಗಳನ್ನ ರೆಸಾರ್ಟ್ ಗಳನ್ನ ಮುಟ್ಲಾರದಂತಹ ಪ್ರಾಧಿಕಾರ ಇಂತಹ ಬಡವರ ಮೇಲೆ ಯಾಕೆ ಒಂದು ರೀತಿಯ ಈ ದೌರ್ಜನ್ಯವನ್ನ ಮಾಡ್ತದೆ ಅಂತಕ್ಕಂಥದ್ದನ್ನ ಒಂದ್ ಕಡೆ ಪ್ರಶ್ನೆ ಮಾಡಲಾಗ್ತದೆ. ಇದನ್ನ ಕಾರಣ ಕೊಡ್ತಕ್ಕಂಥದ್ದು ಕಂದಾಯ ಭೂಮಿ ಅಂತ ಹೇಳಿ. ಆದ್ರೆ ಕಂದಾಯ ಭೂಮಿಯಲ್ಲಿ ನೀವು ಈ ರೀತಿ ಹಾಕೊಂಡಿದ್ದೀರಿ, ಹಾಕೊಳ್ಳಿಕ್ಕೆ ಪರವಾನಗಿ ಇಲ್ಲ ಅಂತೇಳಿ ಹೇಳ್ಬೋದು. ಆದ್ರೆ ಏಕಾಏಕಿಯಾಗಿ ಬಂದು ತೆರವುಗೊಳಿಸ್ರಿ ಅಂತೇಳಿ ಹೇಳೋದಾದ್ರೆ ಆ ರೈತರು ಎಲ್ಗ್ ಹೋಗ್ಬೇಕು ಅಂತಕ್ಕಂತಹ ಪರಿಸ್ಥಿತಿಯನ್ನ ಇಲ್ಲಿ ಬಿಚ್ಚಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಅಕ್ರಮವಾದಂತಹ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ ಗಳಿದಾವೆ. ಕೆಲ ಭಾಗದಲ್ಲಿ ಈಗಾಗಲೇ ಒಡೆಯಲಾಗಿದೆ. ಆದ್ರೆ ಹಂಪಿ ಭಾಗದಲ್ಲಿ ಅಕ್ರಮವಾಗಿರ್ತಕ್ಕಂತಹ ರೆಸಾರ್ಟ್ ಗಳನ್ನ ಮತ್ತೆ ಹೋಮ್ ಸ್ಟೇಗಳನ್ನ ತೆರವುಗೊಳಿಸದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಕೂಡಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಅಂತಕ್ಕಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ನ್ಯಾಯಾಲಯಕ್ಕೆ ಸಮಜಾಯಿಸಿ ಕೊಡ್ಲಿಕ್ಕೆ ಈ ಒಂದು ಸಣ್ಣ ಪ್ರಯತ್ನವನ್ನ ಏನು ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಒಂದು ರೀತಿಯ ಕಾಟಾಚಾರದ ಈ ರೀತಿಯ ಡೆಮಾಲಿಷನ್ಗೆ ಕೈ ಹಾಕಿದೆ ಅಂತಾನೆ ಹೇಳ್ಬೋದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಬ್ರಹ್ಮಾಸ್ತ್ರ ಬಿಡ್ತಾ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಕಾಟಾಚಾರಕ್ಕೆ ಅನಧಿಕೃತ ರೆಸಾರ್ಟ್ಗಳ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಒಂದೆರಡು ಸಣ್ಣ ಪುಟ್ಟ ಹೋಮ್ ಸ್ಟೇಗಳನ್ನ ತೆರವುಗೊಳಿಸಿದ್ದಾರೆ ಅಧಿಕಾರಿಗಳು. ಅಕ್ರಮ ರೆಸಾರ್ಟ್ ಬಿಟ್ಟು ರೈತನ ಶೆಡ್ ತೆರವಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಹೊಸಪೇಟೆ ಅಧಿಕಾರಿಗಳ ನಡೆಯಿಂದಾಗಿ ಶಾಕ್ಗೆ ಒಳಗಾಗಿದ್ದಾರೆ ರೈತ. ತೀವ್ರ ಟೀಕೆಗೆ ಗುರಿಯಾದ ಹೊಸಪೇಟೆ ತಾಲೂಕು ಆಡಳಿತದ ನಡೆ. ಅಕ್ರಮ ರೆಸಾರ್ಟ್ ಬಿಟ್ಟು ರೈತನ ಶೆಡ್ ತೆರವಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇಂಥದ್ದೇ ಅಧಿಕಾರಿಗಳೆಲ್ಲ ಮಾಡೋದು. ವಿಶ್ವವಿಖ್ಯಾತ ಹಂಪಿ ಸುತ್ತಮುತ್ತ ಏನು ಅನಧಿಕೃತ ಹೋಮ್ ಸ್ಟೇ ಮತ್ತು ಅನಧಿಕೃತ ರೆಸಾರ್ಟ್ ಗಳನ್ನ ತೆರವುಗೊಳಿಸಲಿಕ್ಕೆ ಮಾನ್ಯ ನ್ಯಾಯಾಲಯ ಏನು ಆದೇಶವನ್ನ ನೀಡಿದೆ. ಆ ಹಿನ್ನೆಲೆಯಲ್ಲಿ ಹಂಪಿ ಭಾಗದ ಸುತ್ತಮುತ್ತ ಇರತಕ್ಕಂತಹ ಅನಧಿಕೃತ ಹೋಮ್ ಸ್ಟೇ ಮತ್ತು ಅನಧಿಕೃತ ರೆಸಾರ್ಟ್ ಗಳನ್ನ ತೆರವಿಗೆ ಈಗಾಗಲೇ ಮುಂದಾಗಿದೆ. ಆದ್ರೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಈ ನಡೆಯನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಕೂಡಿಸ್ಲಿಕ್ಕೆ ಹೋಗಿರ್ತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ. ನಾನಿದ್ದೀನಿ ಹೊಸಪೇಟೆ ತಾಲೂಕಿನ ಕಂಪ್ಲಿ ರಸ್ತೆಯ ಏನು ವೆಂಕಟಾಪುರ ಗ್ರಾಮ ಇದೆ. ಆ ವೆಂಕಟಾಪುರ ಗ್ರಾಮದ ಬಳಿ ಇರತಕ್ಕಂತಹ ಒಂದು ಶೆಡ್ ನ ಬಳಿ ಇದ್ದೇನೆ. ಈ ಶೆಡ್ ಅನ್ನ ಏನು ಕುರಿ ಫಾರ್ಮ್ಗೆ ಅಂತೇಳಿ ಹಾಕಲಾಗಿದೆ. ಮೇಲ್ನೋಟಕ್ಕೆ ನಾವು ನೋಡ್ತೇವೆ. ಆದ್ರೆ ಕುರಿ ಫಾರ್ಮ್ಗೆ ಹಾಕಲಾಗದಂತ ಈ ಶೆಡ್ ಅನ್ನ ಇದು ಯಾವುದೇ ಕಾರಣಕ್ಕೂ ನೀವು ರೆಸಾರ್ಟ್ ಮಾಡ್ತೀರಿ ಅಂತೇಳಿ ಈ ಭಾಗದ ರೈತರಿಗೆ ನೋಟಿಸ್ ಅನ್ನ ನೀಡಿ ಈಗಾಗಲೇ ಇದನ್ನೆಲ್ಲ ಕಿತ್ತು ಹೋಗಿರ್ತಕ್ಕಂತಹದ್ದನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ದೊಡ್ಡ ದೊಡ್ಡ ರೆಸಾರ್ಟ್ಗಳು, ದೊಡ್ಡ ದೊಡ್ಡ ಹೋಮ್ ಸ್ಟೇಗಳು ಇಲ್ಲಿಗಲ್ ಆಗಿ ನಡೀತವೆ. ಆ ಹೋಮ್ ಸ್ಟೇಗಳನ್ನ ರೆಸಾರ್ಟ್ ಗಳನ್ನ ಮುಟ್ಲಾರದಂತಹ ಪ್ರಾಧಿಕಾರ ಇಂತಹ ಬಡವರ ಮೇಲೆ ಯಾಕೆ ಒಂದು ರೀತಿಯ ಈ ದೌರ್ಜನ್ಯವನ್ನ ಮಾಡ್ತದೆ ಅಂತಕ್ಕಂಥದ್ದನ್ನ ಒಂದ್ ಕಡೆ ಪ್ರಶ್ನೆ ಮಾಡಲಾಗ್ತದೆ. ಇದನ್ನ ಕಾರಣ ಕೊಡ್ತಕ್ಕಂಥದ್ದು ಕಂದಾಯ ಭೂಮಿ ಅಂತ ಹೇಳಿ. ಆದ್ರೆ ಕಂದಾಯ ಭೂಮಿಯಲ್ಲಿ ನೀವು ಈ ರೀತಿ ಹಾಕೊಂಡಿದ್ದೀರಿ, ಹಾಕೊಳ್ಳಿಕ್ಕೆ ಪರವಾನಗಿ ಇಲ್ಲ ಅಂತೇಳಿ ಹೇಳ್ಬೋದು. ಆದ್ರೆ ಏಕಾಏಕಿಯಾಗಿ ಬಂದು ತೆರವುಗೊಳಿಸ್ರಿ ಅಂತೇಳಿ ಹೇಳೋದಾದ್ರೆ ಆ ರೈತರು ಎಲ್ಗ್ ಹೋಗ್ಬೇಕು ಅಂತಕ್ಕಂತಹ ಪರಿಸ್ಥಿತಿಯನ್ನ ಇಲ್ಲಿ ಬಿಚ್ಚಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಅಕ್ರಮವಾದಂತಹ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ ಗಳಿದಾವೆ. ಕೆಲ ಭಾಗದಲ್ಲಿ ಈಗಾಗಲೇ ಒಡೆಯಲಾಗಿದೆ. ಆದ್ರೆ ಹಂಪಿ ಭಾಗದಲ್ಲಿ ಅಕ್ರಮವಾಗಿರ್ತಕ್ಕಂತಹ ರೆಸಾರ್ಟ್ ಗಳನ್ನ ಮತ್ತೆ ಹೋಮ್ ಸ್ಟೇಗಳನ್ನ ತೆರವುಗೊಳಿಸದೆ
ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಕೂಡಿಸ್ತಕ್ಕಂತ ಪ್ರಯತ್ನ ನಡೀತಾ ಇದೆ ಅಂತಕ್ಕಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ನ್ಯಾಯಾಲಯಕ್ಕೆ ಸಮಜಾಯಿಸಿ ಕೊಡ್ಲಿಕ್ಕೆ ಈ ಒಂದು ಸಣ್ಣ ಪ್ರಯತ್ನವನ್ನ ಏನು ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಒಂದು ರೀತಿಯ ಕಾಟಾಚಾರದ ಈ ರೀತಿಯ ಡೆಮಾಲಿಷನ್ಗೆ ಕೈ ಹಾಕಿದೆ ಅಂತಾನೆ ಹೇಳ್ಬೋದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಬ್ರಹ್ಮಾಸ್ತ್ರ ಬಿಡ್ತಾ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಕಾಟಾಚಾರಕ್ಕೆ ಅನಧಿಕೃತ ರೆಸಾರ್ಟ್ಗಳ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಒಂದೆರಡು ಸಣ್ಣ ಪುಟ್ಟ ಹೋಮ್ ಸ್ಟೇಗಳನ್ನ ತೆರವುಗೊಳಿಸಿದ್ದಾರೆ ಅಧಿಕಾರಿಗಳು. ಅಕ್ರಮ ರೆಸಾರ್ಟ್ ಬಿಟ್ಟು ರೈತನ ಶೆಡ್ ತೆರವಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಹೊಸಪೇಟೆ ಅಧಿಕಾರಿಗಳ ನಡೆಯಿಂದಾಗಿ ಶಾಕ್ಗೆ ಒಳಗಾಗಿದ್ದಾರೆ ರೈತ. ತೀವ್ರ ಟೀಕೆಗೆ ಗುರಿಯಾದ ಹೊಸಪೇಟೆ ತಾಲೂಕು ಆಡಳಿತದ ನಡೆ. ಅಕ್ರಮ ರೆಸಾರ್ಟ್ ಬಿಟ್ಟು ರೈತನ ಶೆಡ್ ತೆರವಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇಂಥದ್ದೇ ಅಧಿಕಾರಿಗಳೆಲ್ಲ ಮಾಡೋದು. ವಿಶ್ವವಿಖ್ಯಾತ ಹಂಪಿ ಸುತ್ತಮುತ್ತ ಏನು ಅನಧಿಕೃತ ಹೋಮ್ ಸ್ಟೇ ಮತ್ತು ಅನಧಿಕೃತ ರೆಸಾರ್ಟ್ ಗಳನ್ನ ತೆರವುಗೊಳಿಸಲಿಕ್ಕೆ ಮಾನ್ಯ ನ್ಯಾಯಾಲಯ ಏನು ಆದೇಶವನ್ನ ನೀಡಿದೆ. ಆ ಹಿನ್ನೆಲೆಯಲ್ಲಿ ಹಂಪಿ ಭಾಗದ ಸುತ್ತಮುತ್ತ ಇರತಕ್ಕಂತಹ ಅನಧಿಕೃತ ಹೋಮ್ ಸ್ಟೇ ಮತ್ತು ಅನಧಿಕೃತ ರೆಸಾರ್ಟ್ ಗಳನ್ನ ತೆರವಿಗೆ ಈಗಾಗಲೇ ಮುಂದಾಗಿದೆ. ಆದ್ರೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಈ ನಡೆಯನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಕೂಡಿಸ್ಲಿಕ್ಕೆ ಹೋಗಿರ್ತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ. ನಾನಿದ್ದೀನಿ ಹೊಸಪೇಟೆ ತಾಲೂಕಿನ ಕಂಪ್ಲಿ ರಸ್ತೆಯ ಏನು ವೆಂಕಟಾಪುರ ಗ್ರಾಮ ಇದೆ. ಆ ವೆಂಕಟಾಪುರ ಗ್ರಾಮದ ಬಳಿ ಇರತಕ್ಕಂತಹ ಒಂದು ಶೆಡ್ ನ ಬಳಿ ಇದ್ದೇನೆ. ಈ ಶೆಡ್ ಅನ್ನ ಏನು ಕುರಿ ಫಾರ್ಮ್ಗೆ ಅಂತೇಳಿ ಹಾಕಲಾಗಿದೆ. ಮೇಲ್ನೋಟಕ್ಕೆ ನಾವು ನೋಡ್ತೇವೆ. ಆದ್ರೆ ಕುರಿ ಫಾರ್ಮ್ಗೆ ಹಾಕಲಾಗದಂತ ಈ ಶೆಡ್ ಅನ್ನ ಇದು ಯಾವುದೇ ಕಾರಣಕ್ಕೂ ನೀವು ರೆಸಾರ್ಟ್ ಮಾಡ್ತೀರಿ ಅಂತೇಳಿ ಈ ಭಾಗದ ರೈತರಿಗೆ ನೋಟಿಸ್ ಅನ್ನ ನೀಡಿ ಈಗಾಗಲೇ ಇದನ್ನೆಲ್ಲ ಕಿತ್ತು ಹೋಗಿರ್ತಕ್ಕಂತಹದ್ದನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ದೊಡ್ಡ ದೊಡ್ಡ ರೆಸಾರ್ಟ್ಗಳು, ದೊಡ್ಡ ದೊಡ್ಡ ಹೋಮ್ ಸ್ಟೇಗಳು ಇಲ್ಲಿಗಲ್ ಆಗಿ ನಡೀತವೆ. ಆ ಹೋಮ್ ಸ್ಟೇಗಳನ್ನ ರೆಸಾರ್ಟ್ ಗಳನ್ನ ಮುಟ್ಲಾರದಂತಹ ಪ್ರಾಧಿಕಾರ ಇಂತಹ ಬಡವರ ಮೇಲೆ ಯಾಕೆ ಒಂದು ರೀತಿಯ ಈ ದೌರ್ಜನ್ಯವನ್ನ ಮಾಡ್ತದೆ ಅಂತಕ್ಕಂಥದ್ದನ್ನ ಒಂದ್ ಕಡೆ ಪ್ರಶ್ನೆ ಮಾಡಲಾಗ್ತದೆ. ಇದನ್ನ ಕಾರಣ ಕೊಡ್ತಕ್ಕಂಥದ್ದು ಕಂದಾಯ ಭೂಮಿ ಅಂತ ಹೇಳಿ. ಆದ್ರೆ ಕಂದಾಯ ಭೂಮಿಯಲ್ಲಿ ನೀವು ಈ ರೀತಿ ಹಾಕೊಂಡಿದ್ದೀರಿ, ಹಾಕೊಳ್ಳಿಕ್ಕೆ ಪರವಾನಗಿ ಇಲ್ಲ ಅಂತೇಳಿ ಹೇಳ್ಬೋದು. ಆದ್ರೆ ಏಕಾಏಕಿಯಾಗಿ ಬಂದು ತೆರವುಗೊಳಿಸ್ರಿ ಅಂತೇಳಿ ಹೇಳೋದಾದ್ರೆ ಆ ರೈತರು ಎಲ್ಗ್ ಹೋಗ್ಬೇಕು ಅಂತಕ್ಕಂತಹ ಪರಿಸ್ಥಿತಿಯನ್ನ ಇಲ್ಲಿ ಬಿಚ್ಚಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಅಕ್ರಮವಾದಂತಹ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳಿದಾವೆ. ಕೆಲ ಭಾಗದಲ್ಲಿ ಈಗಾಗಲೇ ಒಡೆಯಲಾಗಿದೆ. ಆದ್ರೆ ಹಂಪಿ ಭಾಗದಲ್ಲಿ ಅಕ್ರಮವಾಗಿರ್ತಕ್ಕಂತಹ ರೆಸಾರ್ಟ್ ಗಳನ್ನ ಮತ್ತೆ ಹೋಮ್ ಸ್ಟೇಗಳನ್ನ ತೆರವುಗೊಳಿಸದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಕೂಡಿಸ್ತಕ್ಕಂತ ಪ್ರಯತ್ನ ನಡೀತಾ ಇದೆ ಅಂತಕ್ಕಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ನ್ಯಾಯಾಲಯಕ್ಕೆ ಸಮಜಾಯಿಸಿ ಕೊಡ್ಲಿಕ್ಕೆ ಈ ಒಂದು ಸಣ್ಣ ಪ್ರಯತ್ನವನ್ನ ಏನು ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಒಂದು ರೀತಿಯ ಕಾಟಾಚಾರದ ಈ ರೀತಿಯ ಡೆಮಾಲಿಷನ್ಗೆ ಕೈ ಹಾಕಿದೆ ಅಂತಾನೆ ಹೇಳ್ಬೋದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ. ಬ್ರಹ್ಮಾಸ್ತ್ರ ಬಿಡ್ತಾ ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಕಾಟಾಚಾರಕ್ಕೆ ಅನಧಿಕೃತ ರೆಸಾರ್ಟ್ಗಳ ತೆರವು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಒಂದೆರಡು ಸಣ್ಣ ಪುಟ್ಟ ಹೋಮ್ ಸ್ಟೇಗಳನ್ನ ತೆರವುಗೊಳಿಸಿದ್ದಾರೆ ಅಧಿಕಾರಿಗಳು. ಅಕ್ರಮ ರೆಸಾರ್ಟ್ ಬಿಟ್ಟು ರೈತನ ಶೆಡ್ ತೆರವಿಗೆ ನೋಟಿಸ್ ಜಾರಿ ಮಾಡಿದ್ದಾರೆ. ಹೊಸಪೇಟೆ ಅಧಿಕಾರಿಗಳ ನಡೆಯಿಂದಾಗಿ ಶಾಕ್ಗೆ ಒಳಗಾಗಿದ್ದಾರೆ ರೈತ. ತೀವ್ರ ಟೀಕೆಗೆ ಗುರಿಯಾದ ಹೊಸಪೇಟೆ ತಾಲೂಕು ಆಡಳಿತದ ನಡೆ. ಅಕ್ರಮ ರೆಸಾರ್ಟ್ ಬಿಟ್ಟು ರೈತನ ಶೆಡ್ ತೆರವಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇಂಥದ್ದೇ ಅಧಿಕಾರಿಗಳೆಲ್ಲ ಮಾಡೋದು. ವಿಶ್ವವಿಖ್ಯಾತ ಹಂಪಿ ಸುತ್ತಮುತ್ತ ಏನು ಅನಧಿಕೃತ ಹೋಮ್ ಸ್ಟೇ ಮತ್ತು ಅನಧಿಕೃತ ರೆಸಾರ್ಟ್ ಗಳನ್ನ ತೆರವುಗೊಳಿಸಲಿಕ್ಕೆ ಮಾನ್ಯ ನ್ಯಾಯಾಲಯ ಏನು ಆದೇಶವನ್ನ ನೀಡಿದೆ. ಆ ಹಿನ್ನೆಲೆಯಲ್ಲಿ ಹಂಪಿ ಭಾಗದ ಸುತ್ತಮುತ್ತ ಇರತಕ್ಕಂತಹ ಅನಧಿಕೃತ ಹೋಮ್ ಸ್ಟೇ ಮತ್ತು ಅನಧಿಕೃತ ರೆಸಾರ್ಟ್ ಗಳನ್ನ ತೆರವಿಗೆ ಈಗಾಗಲೇ ಮುಂದಾಗಿದೆ. ಆದ್ರೆ ಹಂಪಿ ಅಭಿವೃದ್ಧಿ ಪ್ರಾಧಿಕಾರದ ಈ ನಡೆಯನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಕೂಡಿಸ್ಲಿಕ್ಕೆ ಹೋಗಿರ್ತಕ್ಕಂಥದ್ದು ಬೆಳಕಿಗೆ ಬರ್ತಾ ಇದೆ. ನಾನಿದ್ದೀನಿ ಹೊಸಪೇಟೆ ತಾಲೂಕಿನ ಕಂಪ್ಲಿ ರಸ್ತೆಯ ಏನು ವೆಂಕಟಾಪುರ ಗ್ರಾಮ ಇದೆ. ಆ ವೆಂಕಟಾಪುರ ಗ್ರಾಮದ ಬಳಿ ಇರತಕ್ಕಂತಹ ಒಂದು ಶೆಡ್ ನ ಬಳಿ ಇದ್ದೇನೆ. ಈ ಶೆಡ್ ಅನ್ನ ಏನು ಕುರಿ ಫಾರ್ಮ್ಗೆ ಅಂತೇಳಿ ಹಾಕಲಾಗಿದೆ. ಮೇಲ್ನೋಟಕ್ಕೆ ನಾವು ನೋಡ್ತೇವೆ. ಆದ್ರೆ ಕುರಿ ಫಾರ್ಮ್ಗೆ ಹಾಕಲಾಗದಂತ ಈ ಶೆಡ್ ಅನ್ನ ಇದು ಯಾವುದೇ ಕಾರಣಕ್ಕೂ ನೀವು ರೆಸಾರ್ಟ್ ಮಾಡ್ತೀರಿ ಅಂತೇಳಿ ಈ ಭಾಗದ ರೈತರಿಗೆ ನೋಟಿಸ್ ಅನ್ನ ನೀಡಿ ಈಗಾಗಲೇ ಇದನ್ನೆಲ್ಲ ಕಿತ್ತು ಹೋಗಿರ್ತಕ್ಕಂತಹದ್ದನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ದೊಡ್ಡ ದೊಡ್ಡ ರೆಸಾರ್ಟ್ಗಳು, ದೊಡ್ಡ ದೊಡ್ಡ ಹೋಮ್ ಸ್ಟೇಗಳು ಇಲ್ಲಿಗಲ್ ಆಗಿ ನಡೀತವೆ. ಆ ಹೋಮ್ ಸ್ಟೇಗಳನ್ನ ರೆಸಾರ್ಟ್ ಗಳನ್ನ ಮುಟ್ಲಾರದಂತಹ ಪ್ರಾಧಿಕಾರ ಇಂತಹ ಬಡವರ ಮೇಲೆ ಯಾಕೆ ಒಂದು ರೀತಿಯ ಈ ದೌರ್ಜನ್ಯವನ್ನ ಮಾಡ್ತದೆ ಅಂತಕ್ಕಂಥದ್ದನ್ನ ಒಂದ್ ಕಡೆ ಪ್ರಶ್ನೆ ಮಾಡಲಾಗ್ತದೆ. ಇದನ್ನ ಕಾರಣ ಕೊಡ್ತಕ್ಕಂಥದ್ದು ಕಂದಾಯ ಭೂಮಿ ಅಂತ ಹೇಳಿ. ಆದ್ರೆ
ಕಂದಾಯ ಭೂಮಿಯಲ್ಲಿ ನೀವು ಈ ರೀತಿ ಹಾಕೊಂಡಿದ್ದೀರಿ, ಹಾಕೊಳ್ಳಿಕ್ಕೆ ಪರವಾನಗಿ ಇಲ್ಲ ಅಂತೇಳಿ ಹೇಳ್ಬೋದು. ಆದ್ರೆ ಏಕಾಏಕಿಯಾಗಿ ಬಂದು ತೆರವುಗೊಳಿಸ್ರಿ ಅಂತೇಳಿ ಹೇಳೋದಾದ್ರೆ ಆ ರೈತರು ಎಲ್ಗ್ ಹೋಗ್ಬೇಕು ಅಂತಕ್ಕಂತಹ ಪರಿಸ್ಥಿತಿಯನ್ನ ಇಲ್ಲಿ ಬಿಚ್ಚಿರ್ತಕ್ಕಂಥದ್ದು. ಈ ಭಾಗದಲ್ಲಿ ಸಾಕಷ್ಟು ಅಕ್ರಮವಾದಂತಹ ಹೋಮ್ ಸ್ಟೇಗಳು ಮತ್ತು ರೆಸಾರ್ಟ್ಗಳಿದಾವೆ. ಕೆಲ ಭಾಗದಲ್ಲಿ ಈಗಾಗಲೇ ಒಡೆಯಲಾಗಿದೆ. ಆದ್ರೆ ಹಂಪಿ ಭಾಗದಲ್ಲಿ ಅಕ್ರಮವಾಗಿರ್ತಕ್ಕಂತಹ ರೆಸಾರ್ಟ್ಗಳನ್ನ ಮತ್ತೆ ಹೋಮ್ ಸ್ಟೇಗಳನ್ನ ತೆರವುಗೊಳಿಸದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನ ಕೂಡಿಸ್ತಕ್ಕಂಥ ಪ್ರಯತ್ನ ನಡೀತಾ ಇದೆ ಅಂತಕ್ಕಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ನ್ಯಾಯಾಲಯಕ್ಕೆ ಸಮಜಾಯಿಸಿ ಕೊಡ್ಲಿಕ್ಕೆ ಈ ಒಂದು ಸಣ್ಣ ಪ್ರಯತ್ನವನ್ನ ಏನು ಹಂಪಿ ಅಭಿವೃದ್ಧಿ ಪ್ರಾಧಿಕಾರ ಮಾಡಿ ಒಂದು ರೀತಿಯ ಕಾಟಾಚಾರದ ಈ ರೀತಿಯ ಡೆಮಾಲಿಷನ್ಗೆ ಕೈ ಹಾಕಿದೆ ಅಂತಾನೆ ಹೇಳ್ಬೋದು. ಕೆ ಸುರೇಶ್ ಚೌಹಾಣ್, ರಿಪಬ್ಲಿಕ್ ಕನ್ನಡ, ವಿಜಯನಗರ.